ಇದು ದೋಸೆ ಅಲ್ಲ ಆಪಂ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು, ಮಾಡುವ ವಿಧಾನ ಹಾಗೂ ರುಚಿ ದೋಸೆ ತರ ಅಲ್ವೇ ಅಲ್ಲ. ಇದು ತುಂಬಾನೇ ಡಿಫ್ರೆಂಟ್. ಇದರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಮೊಟ್ಟೆ ಸಾರು ಅಥವಾ ಸಿಂಪಲ್ ವೆಜ್ ಗೊಜ್ಜು. ಆ ರೆಸಿಪಿ ಕೂಡ ಇದೇ ವಿಡಿಯೋಲಿ ಹೇಳ್ತೀನಿ, ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನಮಸ್ಕಾರ, ನಾನು ರೋಹಿತ್ ಅಥವಾ ಶೆಫ್ ವಚ. ಬನ್ನಿ ಇದು ಹೇಗ್ ಮಾಡುದು ಅಂತ ನೋಡೋಣ. ಇದು ಸಾಂಪ್ರದಾಯಿಕ ಶೈಲಿ ಅಲ್ಲ, ಇದು ಇನ್ಸ್ಟಂಟ್ ಮೆಥಡ್, ಬಟ್ ಅದೇ ಸೇಮ್ ರುಚಿ. ಉಗುರು ಬೆಚ್ಚಗಿರುವ 1/4 ಕಪ್ ನೀರಿಗೆ 5 ಗ್ರಾಮ್ ಅಥವಾ 1 ಟೀ ಸ್ಪೂನ್ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಈಸ್ಟ್ ಆಕ್ಟಿವೇಟ್ ಆಗೋದಕ್ಕೆ ಶುಗರ್ ಕಂಟೆಂಟ್ ಇರಲೇಬೇಕು. ಆಮೇಲೆ ಅರ್ಧ ಟೀ ಸ್ಪೂನ್ ಡ್ರೈ ಈಸ್ಟ್ ಹಾಕಿ. ಇದು ಸೂಪರ್ ಮಾರ್ಕೆಟ್ ಗಳಲ್ಲಿ ಅಥವಾ ಆನ್ಲೈನ್ ಸ್ಟೋರ್ ಗಳಲ್ಲಿ ಸಿಗುತ್ತೆ. ಡ್ರೈ ಈಸ್ಟ್ ಅಂತ ಹೇಳಿದ್ರೆ ಸಾಕು. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಮುಚ್ಚಿಡಬೇಕು. ಸಾಂಪ್ರದಾಯಿಕ ಶೈಲಿ ಅಂದ್ರೆ ಅಕ್ಕಿ ಒಂದು 6 ಅವರ್ ನೆನೆಸಿಟ್ಟು ತೆಂಗಿನಕಾಯಿ ಜೊತೆ ರುಬ್ಬಿ ಅದರಲ್ಲಿ ತೆಂಗಿನ ಮರದ ಶೇಂದಿ ಅಥವಾ ನೀರ ಅಥವಾ ಟಾಡಿ ಹಾಕಿ ಒಂದ್ 6-8 ಅವರ್ ಉದ್ಗಕ್ಕಿಡಬೇಕು. ನೀರ ಇಲ್ಲ ಅಂದ್ರೆ ಎಳ್ನೀರಿಗೆ ಸಕ್ಕರೆ ಹಾಕಿ ಒಂದ್ 6 ಅವರ್ ಇಟ್ಟು ಆಮೇಲೆ ಅದನ್ನ ಹಾಕೋಬಹುದು. ಬಟ್ ಇದು ಇನ್ಸ್ಟಂಟ್ ಮೆಥಡ್, ಇದ್ರಲ್ಲಿ ಅದ್ ಬೇಕಾಗಿಲ್ಲ. ಏನ್ ಬೇಕು ಅಂತ ಹೇಳಿದ್ರೆ 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟು, 1 ಕಪ್ ತುರಿದಿರುವ ತೆಂಗಿನಕಾಯಿ, ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ, ರುಚಿಗೆ ತಕ್ಕಂತೆ ಉಪ್ಪು ಹಾಗೂ 1.5 ಕಪ್ ನೀರು ಸೇರಿಸಿ ಇದು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕೊಂಡು ಆ ಮಿಕ್ಸ್ ಮಾಡಿದಂತ ಈಸ್ಟ್ ಮಿಕ್ಸ್ ಸೇರಿಸಿ ಚೆನ್ನಾಗಿ ಕಲಸಿ ಒಂದ್ ಅರ್ಧ ಗಂಟೆ ಇಟ್ರೆ ಆಪಂ ಬ್ಯಾಟರ್ ರೆಡಿ ಗುರು. ಅಷ್ಟರಲ್ಲಿ ಈ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ. ವೆಜ್ ಗ್ರೇವಿ ಕೂಡ ಇದೆ, ಸೊ ನೋಡಿ. ಒಂದು ಬಾಣಲಿ ಇಟ್ಟು ಅದರಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಒಂದ್ 2 ನಿಮಿಷ ಆದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ 2 ಈರುಳ್ಳಿ ಹಾಕಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿ ಬ್ರೌನ್ ಆಗ್ಬೇಕು. ಒಂದ್ 5 ನಿಮಿಷ ಆದ್ಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಮತ್ತೊಂದ್ 8-10 ನಿಮಿಷ ಬಾಡಿಸ್ಕೊಂಡು ಮಿಕ್ಸ್ ಮಾಡ್ತಾ ಬಾಡಿಸ್ಕೋಬೇಕು. ಈ ತರ ರೋಸ್ಟ್ ಆಗತ್ತೆ ನೋಡಿ. ಈಗ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಕಾಳುಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಕೊತ್ತಂಬರಿ ಹಾಗೂ ಸ್ವಲ್ಪ ಅರಿಶಿನ ಹಾಕಿ ಹಸಿ ವಾಸನೆ ಹೋಗಿ ಈ ತರ ಡಾರ್ಕ್ ಕಲರ್ ಬರೋ ತನಕ ಫ್ರೈ ಮಾಡ್ತಾನೆ ಇರಬೇಕು. ಅದಾದ್ಮೇಲೆ ಟೊಮೆಟೊ ಸೇರಿಸಿ 2 ಟೊಮೆಟೊ ಹಾಕಿದೀನಿ. ಅದು ಕೂಡ ಚೆನ್ನಾಗಿ ಬೆಂದು ಮ್ಯಾಶ್ ಆದ್ಮೇಲೆ ರುಚಿಗೆ ತಕ್ಕಂತೆ ಉಪ್ಪು, ಒಂದ್ ಅರ್ಧ ಕಪ್ ನೀರು, 1 ಸ್ಪೂನ್ ಗರಂ ಮಸಾಲ ಹಾಗೂ ಸ್ವಲ್ಪ ಕರಿಬೇವು ಸೇರಿಸಿ ಒಂದ್ಸಲ ಚೆನ್ನಾಗಿ ಕುದಿ ಬಂದ್ಮೇಲೆ ಬಾಯ್ಲ್ಡ್ ಮಾಡಿದಂತ ಮೊಟ್ಟೆ ಈ ರೀತಿ ಕಟ್ ಮಾಡಿ ಸೇರಿಸ್ಕೋಬೇಕು. ಮೊಟ್ಟೆ ತಿನ್ನಲ್ಲ ಅಂದ್ರೆ ಈ ಸ್ಟೆಪ್ ನ ಸ್ಕಿಪ್ ಮಾಡಿ ಅಷ್ಟೇ. ಆಮೇಲೆ ಒಂದ್ 5-6 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿಟ್ರೆ ರೆಡಿ ಗುರು. ಮೊಟ್ಟೆ ಸಾರು ಅಥವಾ ವೆಜ್ ಗೊಜ್ಜು ರೆಡಿ. ಈಗ ಆಪಂ ಮಾಡೋದಿಗೆ ಆಪಂ ಪ್ಯಾನ್ ಬೇಕು. ಅದರ ಲಿಂಕ್ ನಾನು ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ನೋಡಿ ತಗೊಳ್ಳಿ. ಹಿಟ್ಟು ನೋಡಿ ಹೇಗೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಈಗ ದೋಸೆಗೆ ಹಾಕೋ ತರನೇ ಒಂದು ಸೌಟ್ ಅಲ್ಲಿ ಹಿಟ್ಟು ಹಾಕೊಂಡು ಆಪಂ ಪ್ಯಾನ್ ಈ ರೀತಿ ತಿರುಗಿಸ್ಬೇಕು. ಮಧ್ಯಭಾಗ ದಪ್ಪಕ್ಕಿರ್ಬೇಕು, ಸೈಡ್ ಗಳು ತೆಳ್ಳಗಿರ್ಬೇಕು. ಇದೀಗ ಒಂದು 6-7 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿಟ್ರೆ ಪರ್ಫೆಕ್ಟ್ ಆಗಿರೋ ಆಪಂ ರೆಡಿ ಗುರು. ನೋಡಿ ಹೇಗೆ ಸಕ್ಕದಾಗಿ ಬಂದಿದೆ ಅಂತ. ಬಿಸಿ ಬಿಸಿ ಆಪಂ ಜೊತೆ ಈ ಮೊಟ್ಟೆ ಸಾರು ಅಥವಾ ಮೊಟ್ಟೆ ಇಲ್ಲದ ಗೊಜ್ಜು ಸೇರಿಸಿ ತಿಂದ್ರೆ ಸ್ವರ್ಗ ಗುರು. ಯಾವಾಗ್ಲೂ ಒಂದೇ ತರ ಅಲ್ಲದೆ ಈ ರೀತಿ ಡಿಫ್ರೆಂಟ್ ಆಗಿರೋ ಐಟಮ್ಸ್ ಟ್ರೈ ಮಾಡಿ ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದೇ ತರ ನಿಮ್ಗೆ ಏನಾದ್ರು ಪ್ರಶ್ನೆಗಳು ಅಥವಾ ಡೌಟ್ಸ್ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಇದೇ ತರ ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಯೂಟ್ಯೂಬ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.